ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು ಡಿ ಸಿ ಬ್ಯಾಂಕ್ ಡೇಟ್ ಅನೌನ್ಸ್ ಆಗಿದೆ. ಶಿಮೂಲ್ದು ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಪ್ಲಸ್ ಕರ್ನಾಟಕ ಸಹಕಾರ ಮಹಾಮಂಡಲ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ಲ ಫಸ್ಟ್ ಅಪ್ಲಿಕೇಶನ್ ಹಾಕಿ ಯಾವುದೇ ಕಾಲ ಆದ್ರೂ ಬಿಡಬೇಡಿ. ಯಾವುದೇ ಕಾಲ ಆದರೂ ಬಿಡಕ್ಕೆ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು. ಯಾವುದೇ ಕಾಲ ಆಗಲಿ ಪಿ ಸಿ ಆಗಲಿ ಯಾರು ಎಲಿಜಿಬಲ್ ಇದೆ ಬಿಡಬೇಡಿ. ಲೆಕ್ಚರರ್ಶಿಪ್ ಆಗಿರಲಿ, ಇನ್ನೊಂದಾಗಲಿ, ಎಫ್ ಡಿ ಆಗಿರಲಿ, ಎಸ್ ಡಿ ಆಗಿರಲಿ, ಗ್ರೂಪ್ ಸಿ ಆಗಿರಲಿ, ಯಾವುದೇ ಎಕ್ಸಾಮ್ನು ಬಿಡಬೇಡಿ. ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಓದ್ಕೊಳ್ಳಿ. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಬಂದೇ ಬರುತ್ತೆ. ವಿಡಿಯೋನ ಫುಲ್ ವೀಕ್ಷಣೆ ಮಾಡಿ. ಬರುತ್ತಾ 100% ಬರುತ್ತೆ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟಾಗಿ ಇದ್ದೇ ಇರುತ್ತೆ, ಓದ್ಕೊಳ್ಳಿ. ಕೋಆಪರೇಟಿವ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಪ್ಲಸ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರಷ್ಟೇ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಗ್ತಿದೆಯಾ? ಶಿಮೂಲ್ನವರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಶಿಮೂಲ್ಗೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗುತ್ತೆ. ಸಡನ್ನಾಗಿ ಅನೌನ್ಸ್ ಮಾಡಿದ್ರು ಅಂದರೆ ಓದ್ಲಿಕ್ಕಾಗಲ್ಲ. ರಾಯಚೂರಿನವರು ಈಗಲೂ ಇನ್ನೂ ಓದೋರು ಇದ್ದಾರೆ, ಇನ್ನೂ ಓದ್ತಾ ಇದ್ದಾರೆ, ಇನ್ನೂ ನೋಟ್ಸ್ ತರಿಸ್ಕೊಂಡು ಓದ್ತಾ ಇರೋರು ಇದ್ದಾರೆ. ಅಷ್ಟು ಎಂಡಿಂಗ್ ಸ್ಟೇಜ್ವರೆಗೂ ತಂದ್ಕೊಂಬೇಡ್ರಿ. ಒಂದು 2 months ಹಾರ್ಡ್ ಎಫರ್ಟ್ಸ್ ಹಾಕಿದ್ರೆ ಈಸಿಯಾಗಿ ಸೆಲೆಕ್ಷನ್ ಆಗ್ಬೋದು. ಒಂದು 2 months ಎನಫ್. 2 months ಇಸ್ ಮೋರ್ ದೆನ್ ಎನಫ್. ಆರಾಮ್ಸೆ ಸಫಿಷಿಯೆಂಟಾಗಿ ಕೂಲಾಗಿ ಅಟೆಂಡ್ ಮಾಡ್ಬೋದು. ಶಿಮೂಲ್ನವರು ಎಚ್ಚೆತ್ಕೊಳ್ಳಿ, ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು 10 hours ವರ್ಕ್ ಮಾಡಿದ್ರೆ ಈಸಿಯಾಗಿ ಸೆಲೆಕ್ಷನ್ ಆಗ್ಬೋದು. ಇನ್ನು ಗ್ರಾಹಕರ ಸಹಕಾರ ಮಹಾಮಂಡಲನೂ ಅಷ್ಟೇ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ. ಅರ್ಥ ಆಗ್ತಿದೆಯಲ್ಲ? ಕನ್ನಡ ಶಾರ್ಟ್ಕಟ್ ಟ್ರಿಕ್ಸ್ ಇವೆ. ಕನ್ನಡ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಇದೆ, ಭಾಷಾಭ್ಯಾಸ ಇದೆ, ಸಾಹಿತ್ಯ ಇದೆ. ಕಂಪ್ಲೀಟ್ ನೋಟ್ಸ್ ಅವೈಲಬಲ್ ಇದೆ. ಕಾನ್ಸ್ಟಿಟ್ಯೂಷನು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಫುಲ್ ನೋಟ್ಸ್ ಇದೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಯಾರಿಗಾರ ಅವಶ್ಯಕತೆ ಇದೆ ತಗೊಂಡು ಓದಿ. ಕೋಆಪರೇಟಿವ್ ಹೇಳಂಗೆ ಇಲ್ಲ, ಕಂಪ್ಲೀಟ್ಲಿ ಪ್ಯಾಕೆಡ್ ನೋಟ್ಸ್. ಅದು ಕಂಪ್ಲೀಟ್ ಪ್ಯಾಕೆಡ್ ನೋಟ್ಸು ಅದ್ಭುತವಾಗಿದೆ. 3000 ಕ್ವಶನ್ ಬ್ಯಾಂಕ್ ಇದೆ. ನಿಮ್ಮ KMF, KMF, ಬ್ಯಾಂಕಿಂಗು, 1959 ಆ್ಯಕ್ಟ್ ಇದೆಲ್ಲ ನಿಮ್ಮ ಟೋಟಲ್ ಕೋಆಪರೇಟಿವ್ 75 ಮಾರ್ಕ್ಸಿಗೆ ಸೇರಿ 33,000 ಕ್ವಶನ್ ಬ್ಯಾಂಕ್ ಇದೆ. 3,000 ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಸಿಲೆಬಸ್ ಮೇಲೆ ಒಂದು ಅದ್ಭುತವಾದಂಥ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಕಂಪ್ಲೀಟಾಗಿ ಒಂದು 10 ಸತಿ ರಿವಿಷನ್ ಮಾಡಿದ್ರೆ ಹೈಯೆಸ್ಟ್ ಸ್ಕೋರ್ ಮಾಡೋ ಐಡಿಯಾಲಜಿ ಈಗ ಹೇಳ್ತೀನಿ ನೋಡಿ. ಒಂದು ನಿಮಿಷ ಇದಿರಲಿ, ಹೇಳ್ತೀನಿ. ಈಗ ಇರ್ತಕ್ಕಂಥ ನಿಮ್ಮ ಶಿಮೂಲ್ನವ್ರಿಗೆ ಹೇಳ್ತಾ ಇದ್ದೀನಿ ನೋಡ್ರಿ. ಶಿಮೂಲ್ನವ್ರಿಗೆ 30 days ಟೈಮ್ ಟೇಬಲ್ ಹಾಕ್ಕೊಳ್ರಿ. ಶಿಮೂಲ್ನವ್ರಿಗೆ 30 days ಟೈಮ್ ಟೇಬಲ್ ಹಾಕ್ಕೊಳ್ರಿ. 30 daysಲ್ಲಿ 10 days ಅಂತ 3 ಡಿವಿಷನ್ ಮಾಡ್ಕೊಳ್ಳಿ. ಒಂದು ಕೋಆಪರೇಟಿವ್ಗೆ, ಇನ್ನೊಂದು ಕನ್ನಡಕ್ಕೆ, ಇನ್ನೊಂದು ಕಾನ್ಸ್ಟಿಟ್ಯೂಷನ್ಗೆ. ಕ್ಲಿಯರ್? ಈ ಕೋಆಪರೇಟಿವ್ನಲ್ಲೇನೇ ನಿಮ್ಮ KMFನ ಮುಗಿಸ್ಕೊಬಿಡ್ಬೇಕು. KMFನ ಮುಗಿಸ್ಕೊಂಡ್ರೆ ಇಲ್ಲೇನೇನೆ ಇದು 75 ಮಾರ್ಕ್ಸ್ ಆಯಿತು, ಇದು 50 ಆಯಿತು, ಇಲ್ಲಿ ನೋಡ್ರಿ ಇದು 25 ಆಯಿತು, 150 ಮಾರ್ಕ್ಸ್ ಇಲ್ಲೇ ಕವರ್ ಆಗಿಬಿಡುತ್ತೆ. ಕೇವಲ 30 ದಿನದಲ್ಲಿ 150 ಮಾರ್ಕ್ಸ್ನ ಆರಾಮಾಗಿ ಕವರ್ ಮಾಡ್ಬೋದು. ಇಷ್ಟೇ ಓದಬೇಕು. ಅರ್ಥ ಆಗ್ತಿದೆಯಲ್ಲ? ಕೋಆಪರೇಟಿವ್ ಪ್ಲಸ್ KMF. ಶಿಮೂಲ್ನವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಶಿಮೂಲ್ನವ್ರಿಗೆ ಅನ್ನೋ ವರ್ಡ್ನ ಯೂಸ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ. ಬ್ಯಾಂಕ್ ಇಲ್ಲಿ ಏನಾದ್ರು ರಾಯಚೂರು ಬ್ಯಾಂಕ್ನವರು ಅಂದರೆ ಬ್ಯಾಂಕಿಂಗ್ ಸೇರಿಸ್ಕೋಬೇಕಾಗುತ್ತೆ 25 ಮಾರ್ಕ್ಸ್ಗೆ. ಮುಂಚಿತವಾಗಿ ಹೇಳಿದ್ದೀನಿ. ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ಕ್ಲಿಯರಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. 10 days ಕೋಆಪರೇಟಿವ್ ಪ್ಲಸ್ ಶಿಮೂಲು, 10 days ಕನ್ನಡ, 10 days ಕೋಆಪರೇಟಿವ್, ಮುಗಿದೋಯ್ತು. 150 ಮಾರ್ಕ್ಸ್ ಕವರ್ ಆಯಿತು. ಬೆಳಗ್ಗೆ 2 hours ಇಂಗ್ಲೀಷು, ಸಂಜೆ ಮಲ್ಕೋಬೇಕಾದ್ರೆ ಈವ್ನಿಂಗ್ 9 to 12 2 hours ಅಥವಾ 3 hours ಕರೆಂಟ್ ಅಫೇರ್ಸ್ ಓದ್ಕೊಂಡು, ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಎರಡೂ ಮಿಕ್ಸ್ ಮಾಡಿ. GKನ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರು ಓದಿರ್ತೀರಾ ಅವ್ರದ್ದೇ ಹೈಯೆಸ್ಟ್ ಸ್ಕೋರ್ ಆಗೋದು. ಬರೆದಿಟ್ಕೊಳ್ಳಿ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. GKನ ಯಾರು ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡ್ಕೊಂಡು ಓದಿರ್ತೀರಾ ಅವ್ರದ್ದೇ ಸ್ಕೋರ್ ಆಗೋದು. ಕ್ವಶನ್ ಪೇಪರ್ ಪ್ಯಾಟರ್ನ್ ಹಂಗೆ ಬರುತ್ತೆ, ಇನ್ನು ಯಾವುದೇ ಮೂಲದಲ್ಲೂ ತೆಗಿಯಲ್ಲ. ಕ್ಲಿಯರಾಗಿ ಹೇಳಿದ್ದೀನಿ. ಸೊ ನೋಡ್ತಾ ಹೋಗೋಣ. ಇದು GK ಟಾಪಿಕ್. ಇದು GK ಟಾಪಿಕ್ಕು ಕಂಟಿನ್ಯೂಷನ್ ನೋಡ್ತಾ ಹೋಗೋಣ. ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂದರೆ 1000% ಇರುತ್ತೆ. 1000% ಇದು ಹಳೇ ಕಾಲದ ವ್ಯವಸ್ಥೆ. ಅಲ್ಲಿಂದನೂ ತೆಕ್ಕೊಂಬರ್ತಾ ಇದೆ. ಎಷ್ಟು ಪೇಪರ್ ತೆಗೆದು ನೋಡಿದ್ರು ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಒಂದು ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ರಿ. ಯಾವ್ಯಾವ ಸೆಕ್ಷನ್ಸಿಂದ ಬಂದಿದ್ದಾವೆ ಅಂತ ಗೊತ್ತಿರ್ಬೇಕು ನಿಮಗೆ. ಡಯಟಿಕ್ಸು ಪಥ್ಯ ಮತ್ತು ಆಹಾರದ ಬಗೆಗಿನ ವಿಜ್ಞಾನವನ್ನು ಡಯಟಿಕ್ಸ್ ಅಂತ ಹೇಳಿ ಕರೀತಾರೆ.
ಚಲನಶಾಸ್ತ್ರವನ್ನ ಡೈನಮಿಕ್ಸ್ ಅಂತೇಳಿ ಕರೀತಾರೆ. ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನ ಎಡಫಾಲಜಿ ಅಂತೇಳಿ ಕರೀತಾರೆ. ಇನ್ನು ಅರ್ಥಶಾಸ್ತ್ರವನ್ನ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತ ಅಧ್ಯಯನವನ್ನ ಎಕನಾಮಿಕ್ಸ್ ಅಂತೇಳಿ ಕರೀತಾರೆ. ಇನ್ನು ಶಾಸನ ಬರಹಗಳ ಅಧ್ಯಯನವನ್ನ ಎಪಿಗ್ರಫಿ ಅಂತೇಳಿ ಕರೀತಾರೆ. ಸುಮಾರು ರಿಪೀಟೆಡ್ ಕ್ವಶನ್. ಇನ್ನ ವಂಶಾವಳಿ ಶಾಸ್ತ್ರ, ಪ್ರಾಣಿಗಳ ಮತ್ತು ಸಸ್ಯಗಳ ಅವುಗಳ ಮೂಲ ರೂಪದಿಂದ ಅಭಿವೃದ್ಧಿ ಯಾವ ತರ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಜಿನಾಲಜಿ ಅಂತ ಕರೀತಾರೆ, ಜಿನಿಯಾಲಜಿ ಅಂತ. ಇನ್ನ ಜಿಯೋಬಯಾಲಜಿ ಅಂತಂದ್ರೆ ಭೂಮಿಯ ಜೀವಶಾಸ್ತ್ರವನ್ನ ಜಿಯೋಬಯಾಲಜಿ ಅಂತ ಹೇಳಿ ಕರೀತಾರೆ. ಚರ್ಮದ ಬಗೆಗಿನ ಅಧ್ಯಯನ ನಡೆಸುವ ಔಷಧ ವಿಜ್ಞಾನವನ್ನ ನಿಮ್ಮ ಸ್ಕಿನ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ನಡೆಸ್ತಕ್ಕಂಥ ಸ್ಕಿನ್ಗೆ ಸ್ಪೆಷಲಿಸ್ಟ್ಗಳು ಇರ್ತಾರೆ, ಅವ್ರಿಗೆ ಏನಂತ ಕರೀತಾರೆ, ಡರ್ಮಟಾಲಜಿಸ್ಟ್ ಅಂತ ಹೇಳಿ ಕರೀತಾರೆ. ಅದರ ನಡೆಸುವ ಅಧ್ಯಯನವನ್ನ ಡರ್ಮಟಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಎಕಾಲಜಿ ಅಂದ್ರೆ ಜೀವಿಗಳ ಮತ್ತು ಪರಿಸರದ ನಡುವಿನ ಸಂಬಂಧಗಳ ಅಧ್ಯಯನ, ಅಧ್ಯಯನವನ್ನ ಎಕಾಲಜಿ ಅಂತ ಹೇಳಿ ಕರೀತಾರೆ. ಏನು ಕರೀತಾರೆ? ಎಕಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಎಕನಾಮೆಟ್ರಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದ ಸಮಸ್ಯೆಗಳಿಗೆ ಅಂಕಿಅಂಶಗಳ ಬಳಕೆಯ ಮತ್ತು ಗಣಿತಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರಗಳ ಪರಿಕರಗಳ ಬಗೆಗಿನ ಅಧ್ಯಯನವನ್ನ ಎಕನಾಮೆಟ್ರಿಕ್ಸ್ ಅಂತ ಹೇಳಿ ಕರೀತಾರೆ. ಆಲ್ಮೋಸ್ಟ್ ಪೇಪರ್ಸ್ ಅಲ್ಲಿ ಕ್ವಶನ್ ಮೇಲೆ ಒಂದಿದ್ದೇ ಇರುತ್ತೆ. GK ಟಾಪಿಕ್ ಅಂತಂದ್ರೆ ಇದ್ರ ಮೇಲೆ ತೆಗೆದಿರ್ತಾರೆ. ಇನ್ನು ತುಂಬಾ ಇದಾವೆ, ಎಲ್ಲಾನು ಓದಿರ್ಬೇಕು. ಎಲ್ಲ ಓದಿದ್ರೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೀಟಶಾಸ್ತ್ರ ಅಂತ ಬರುತ್ತೆ. ಕೀಟಗಳು ನಿಮ್ಮ ಎದುರುಗಡೆ ಓಡಾಡ್ತಾ ಇರ್ತಾವಲ್ಲ, ಚಿಕ್ಕವು ಗ್ರಾಸೋಫರ್ಸು ಅವೆಲ್ಲಾನು ಬರ್ತವೆ. ಕೀಟಶಾಸ್ತ್ರ ಇದರದ್ದು ಫ್ಯಾಮಿಲಿ ಆಥ್ರೋಪೋಡ ಅಂತ ಬರುತ್ತೆ. ಕೀಟಶಾಸ್ತ್ರ ಇದು ಕೀಟಗಳ ಅಧ್ಯಯನವನ್ನ ಎಂಟಮಾಲಜಿ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಎಂಟಮಾಲಜಿ ಅಂತ ಹೇಳಿ ಕರೀತಾರೆ. ಕೀಟಶಾಸ್ತ್ರ ಏನಂತ ಕರೀತಾರೆ? ಎಂಟಮಾಲಜಿ ಅಂತ ಕರೀತಾರೆ. ಇನ್ನು ಶಬ್ದಗಳ ಮೂಲದ ಇತಿಹಾಸದ ಅಧ್ಯಯನವನ್ನ ಎಟಿಮಾಲಜಿ ಅಂತ ಹೇಳಿ ಕರೀತಾರೆ. ಏನು ಕರೀತಾರೆ? ಎಟಿಮಾಲಜಿ. ಕ್ಲಿಯರ್ ಆಗಿ ಎಟಿಮಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ನೀತಿಶಾಸ್ತ್ರವನ್ನ ಎಥಿಕ್ಸ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ನೀತಿಶಾಸ್ತ್ರವನ್ನ ಎಥಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನ ತಳಿಶಾಸ್ತ್ರ ಅಂತ ಬರುತ್ತೆ, ತಳಿಶಾಸ್ತ್ರವನ್ನ ಜೆನೆಟಿಕ್ಸ್ ಅಂತ ಹೇಳಿ ಕರೀತಾರೆ. ಜೆನೆಟಿಕ್ಸ್ ಅಲ್ಲಿ ಏನು ಓದ್ತೀವಪ್ಪ ಅಂದ್ರೆ ಅನುವಂಶೀಯತೆ ಮತ್ತು ಅದರ ನಿಯಮಗಳ ಅಧ್ಯಯನವನ್ನ ಓದ್ತೀವಿ. ಯಾರು ಸೈನ್ಸ್ ಓದಿರ್ತೀರಾ ಈ ಜೆನೆಟಿಕ್ಸ್ ಈ ಕೆಲವೊಂದು ವರ್ಡಿಂಗ್ಸ್ ಫೆಮಿಲಿಯರ್ ಇರುತ್ತೆ, ತುಂಬಾ ಫೆಮಿಲಿಯರ್ ಇರುತ್ತೆ. BSc MSc ಮಾಡಿರೋರ್ಗಂತೂ 100% ಫೆಮಿಲಿಯರ್ ಇರುತ್ತೆ. ಸೊ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ. 1000% ಬಂದಿರುತ್ತೆ. 1000 ಎಲ್ಲ ಚೆಕ್ ಮಾಡ್ಬೋದು. LOGY ಕಾನ್ಸೆಪ್ಟ್ ಅಂತ ಹೇಳಿ ನಾವು ಅಂಡರ್ಸ್ಟುಡ್ ಕರ್ಕೋತೀವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, LOGY ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದೆ. ಈ ಕಾನ್ಸೆಪ್ಟ್ ಮೇಲೆ 1 ಮಾರ್ಕು ಎಕ್ಸಾಮಿನೇಷನ್ ಅಲ್ಲಿ ಡೆಫಿನೆಟ್ ಆಗಿ ಕೇಳಿರ್ತಾರೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತದೆ ಕೇಳಿರ್ತಾರೆ. ಇಲ್ಲ 4 ಆಪ್ಷನ್ಸ್ ಕೇಳ್ಬಿಟ್ಟು ಇದರಲ್ಲಿ 1 ಜೋಡಿ ಸರಿ, 2 ಜೋಡಿ ಸರಿ, 3 ಜೋಡಿ ಸರಿ, 4 ಆ ಥರ ಬೇಕಾದ್ರೂ ಕೇಳಿರ್ಬೋದು. ಡೈರೆಕ್ಟ್ ಕ್ವಶನ್ ಬೇಕಾದ್ರೂ ಕೇಳಿರ್ಬೋದು. ಹೆಂಗ್ ಬೇಕಾದ್ರೂ ತೆಗೆದಿರ್ಬೋದು. ಎಲ್ಲದಕ್ಕೂ ರೆಡಿಯಾಗಿ ಸಿದ್ಧರಾಗಿ ಎಕ್ಸಾಮ್ಗೆ ಹೋಗ್ರಿ. ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಇದರಲ್ಲಿ ಇನ್ನೂ ಇದಾವ ಅಂದ್ರೆ ಇನ್ನೂ ಇದಾವೆ. ಇದರಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಇದೆ, ಕಂಟಿನ್ಯೂ ಮಾಡ್ತೀನಿ. ನಾನು ಹೇಳಿದ ಅರ್ಥ ಆಯ್ತಲ್ಲ. ಕೋಆಪರೇಟಿವ್, ಕನ್ನಡ, ಕಾನ್ಸ್ಟಿಟ್ಯೂಷನ್ ಅಂಡ್ ಬ್ಯಾಂಕಿಂಗ್ ಯಾರು ಅಚ್ಚುಕಟ್ಟಾಗಿ ಓದಿರ್ತೀರಾ ಸೆಲೆಕ್ಷನ್ ಆಗೋದು ಇವರೇ ಸೆಲೆಕ್ಷನ್ ಆಗೋದು. 100% ಇವರೇ ಸೆಲೆಕ್ಷನ್ ಆಗೋದು. ಹೆಂಗೆ ಅಂದ್ರೆ GK ಸ್ಕೋರಿಂಗ್ ಸಬ್ಜೆಕ್ಟ್ ಅಲ್ಲ. ಯಾವುದೇ ಕಾರಣದಿಂದನೂ GK ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಗ್ರಂಥಗಳನ್ನ ಕರಗಿಸ್ಬೇಕಾಗುತ್ತೆ. ದೊಡ್ಡ ಗ್ರಂಥಗಳನ್ನ ಕರಗಿಸೋಕ್ಕೆ ಸಾಧ್ಯವಿಲ್ಲ. ಈಗ ತಕ್ಷಣಕ್ಕಂತೂ ಸಾಧ್ಯವಿಲ್ಲ. ದೊಡ್ಡ ಗ್ರಂಥಗಳನ್ನ ಈ ಬರ್ತಕ್ಕಂಥ 25 ಕ್ವಶನ್ಗೆ ಗ್ರಂಥಗಳು ಕರಗಿಸಿದ್ರು ಅದ್ರಲ್ಲಿ ಬರ್ತದೋ ಇಲ್ವೋ GK ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಆಫ್ ಕರೆಂಟ್ ಅಫೇರ್ಸ್ ಬೇಸ್ಡ್ ತೆಗೆದಿರ್ತಾನೆ. ಅರ್ಧಕ್ಕರ್ಧ ನಿಮ್ಮ GK ಪೇಪರಲ್ಲಿ 25 ಕ್ವಶನ್ಸಲ್ಲಿ 12-13 ಕ್ವಶನ್ಸಲ್ಲೂ 12ರಿಂದ 13 ಕ್ವಶನ್ಸು ಕರೆಂಟ್ ಅಫೇರ್ಸ್ ಬೇಸ್ಡೇ ಇರ್ತವೆ. ಪ್ಲಸ್ ಕರೆಂಟ್ ಅಫೇರ್ಸು ಇರ್ತವೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರಿಗೆ ಕರೆಕ್ಟಾಗಿ ಮಾಡ್ಲಿಕ್ಕೆ ಬರುತ್ತೆ ಸ್ಕೋರ್ ಹೈಕ್ ಆಗುತ್ತೆ. 100% ಹೈಕ್ ಆಗುತ್ತೆ, ಯಾವುದೇ ಅನುಮಾನ ಬೇಡ. ಇನ್ನು ಇಂಗ್ಲೀಷ್ನ ಏನಿದ್ರು ಒಂದು 2 ಅವರ್ಸ್ ಡೈಲಿ ಓದ್ತಾ ಇರಬೇಕು. ಡೈಲಿ ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಏನು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ನೋಟ್ಸೋದು. ಅದು ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಅದನ್ನು ಡೈಲಿ ಒಂದು 20 ವರ್ಡ್ಸ್ ಪ್ರಾಕ್ಟೀಸ್ ಮಾಡಿರಿ. ಡೈಲಿ ಎಷ್ಟು ವರ್ಡ್ಸು? ಒಂದು 20 ವರ್ಡ್ಸ್. ಎಲ್ಲ ಸೆಕ್ಷನಲ್ಲೂ 20 ವರ್ಡ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿರಿ. ಬರ್ದಾನ ಪ್ರಾಕ್ಟೀಸ್ ಮಾಡಿರಿ, ಓದಾನ ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅದ್ಭುತವಾಗಿ ವರ್ಕ್ ಆಗುತ್ತೆ. ಕೊನೆಗೆ ಬರೋ ಅಷ್ಟರಲ್ಲಿ ಒಂದು ವೊಕ್ಯಾಬ್ಯುಲರಿ ಬಿಲ್ಡ್ ಆಗಿರುತ್ತೆ. ಅದ್ಭುತವಾದಂಥ ವೊಕ್ಯಾಬ್ಯುಲರಿ ಬಿಲ್ಡ್ ಆಗಿರುತ್ತೆ. ಅದರಲ್ಲೇ ಬಂದಿರ್ತವೆ. ಸ್ಟ್ಯಾಂಡರ್ಡ್ ಆ ಥರದಿಂದ ತೆಗೆದಿರ್ತಕ್ಕಂಥದ್ದು ಅದರಲ್ಲೇ ಬಂದಿರ್ತವೆ. ಯೂಸ್ ಮಾಡ್ಕೊಳ್ರಿ. ಅರ್ಥ ಆಗ್ತಿದೆಯಲ್ಲ? ಓದಬೇಕಾಗಿರೋದು ಕೋಆಪರೇಟಿವು, ರಾಯಚೂರಿಗೆ ಹೇಳ್ತಾ ಇದ್ದೀನಿ, ಕೋಆಪರೇಟಿವು, ಬ್ಯಾಂಕಿಂಗು, ಕನ್ನಡ,
ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇದನ್ನು ಮುಗಿಸ್ಕೊಳ್ರಿ. ನಿಮ್ಮ ಶಿಮೂಲ್ನವರು ಅಷ್ಟೇ, ಕೋಆಪ್ರೇಟಿವು ನಿಮ್ಮ KMF ಕೋಆಪ್ರೇಟಿವ್ KMF 10 ಡೇಸು, ಕನ್ನಡ 10 ಡೇಸು, ಕಾನ್ಸ್ಟಿಟ್ಯೂಷನ್ 10 ಡೇಸು, 30 ದಿನ ಅಂದರೆ ಇನ್ನೊಂದು ತಿಂಗಳಲ್ಲಿ ನೀವು ಎಷ್ಟು ಸಿಲೆಬಸ್ನ ಮುಗಿಸ್ಬೇಕು. ಬೆಳಗ್ಗೆ 2 ಅವರ್ಸು GKಗೆ, ರಾತ್ರಿ 2 ಅವರ್ಸ್ ಇಂಗ್ಲೀಷ್ಗೆ ಹಾಕ್ಕೊಂಡ್ರೆ 100% ಸಕ್ಸಸ್ ಆಗ್ತೀರಾ. 100% ದಿಸ್ ಇಸ್ ದಿ ಮೆಥಡ್. ಇದೇ ಥರನೇ ಮಾಡ್ಕೊಳ್ರಿ, ಪಕ್ಕಾ ಸಕ್ಸಸ್ ಆಗ್ತೀರಾ. ಅರ್ಥ ಆಗ್ತಿದ್ದಿಲ್ಲ? ನಿಮ್ಮ ಶಿಮೂಲ್ನವ್ರಿಗೆ 1 ತಿಂಗಳು ಟಾರ್ಗೆಟ್ ಹಾಕ್ಕೊಳ್ಳಿ. ಒಂದೇ 1 ತಿಂಗಳು ಟಾರ್ಗೆಟ್ ಹಾಕ್ಕೋಬೇಕು. ಇಲ್ಲಿಂದ ಫೆಬ್ರವರಿಯಿಂದ ಮಾರ್ಚ್ 1 ಒಳಗಡೆ ಟಾರ್ಗೆಟ್ ಹಾಕ್ಕೋಬೇಕು. ಫೆಬ್ರವರಿ 1 ಸ್ಟಾರ್ಟ್ ಆಗ್ತಾ ಇದೆ, ಮಾರ್ಚ್ 1 ಒಳಗಡೆ ಟಾರ್ಗೆಟ್ ಹಾಕ್ಕೊಂಡು ಸಿಲೆಬಸ್ ಕಂಪ್ಲೀಟ್ ಮಾಡಿರ್ಬೇಕು. ನೀವು ಕಂಪ್ಲೀಟ್ ಮಾಡಿ ಕೂತಿರ್ಬೇಕು. ತದನಂತರದಲ್ಲಿ ಅವ್ರು ಏನಾರು ಎಕ್ಸ್ಟ್ರಾ ಡೇಸ್ ಏನಾರು ಕೊಡ್ತಾ ಹೋದರೆ ಇನ್ನೊಂದು 15 ದಿನನೋ 20 ದಿನನೋ ಒಂದು ವಾರನೋ 15 ಎಷ್ಟಾರ ಕೊಡ್ತಾ ಹೋದರೆ ಅದು ಪ್ಲಸ್ ಆಗುತ್ತೆ. ನಿಮಗೆ ಪ್ಲಸ್ ಆಗುತ್ತೆ. 1 ತಿಂಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡು ಕೂತಿರ್ತೀರ. ಯಾವಾಗ ಫೆಬ್ರವರಿ 28ನೇ ತಾರೀಕು ಅಷ್ಟರಲ್ಲಿ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ, ಓದ್ ಕೂತಿರ್ತೀರ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ನೋಡ್ಕೋಬೇಕು. ಅಷ್ಟೊತ್ತು ಮೋಸ್ಟ್ ಪ್ರಾಬಬಿಲಿಟಿ ಡೇಟ್ ಅನೌನ್ಸ್ ಆಗಿರುತ್ತೆ. ಆ ಡೇಟ್ನ ಟೈಮಿಂಗ್ಸ್ನ ನೋಡಿಕೊಂಡು ಇನ್ನೊಂದು ಶಾರ್ಟ್ ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ಈಗ ತಕ್ಷಣಕ್ಕೆ 1 ತಿಂಗಳು ಟೈಮ್ ಟೇಬಲ್ ಹಾಕಿ, 1 ತಿಂಗಳು ಟೈಮ್ ಟೇಬಲ್ ಹಾಕಿ. ನಿಮ್ಮ ಗ್ರಾಹಕರ ಮಹಾಮಂಡಲಕ್ಕೂ ಅಷ್ಟೇ 1 ತಿಂಗಳು ಟೈಮ್ ಟೇಬಲ್ ಹಾಕಿ, ಅದಕ್ಕೂ 1 ತಿಂಗಳು ಟೈಮ್ ಟೇಬಲ್ ಹಾಕಿ, ಇದಕ್ಕೂ 1 ತಿಂಗಳು ಟೈಮ್ ಟೇಬಲ್ ಹಾಕಿ. 1 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಕೊಳ್ರಿ. ಸಿಲೆಬಸ್ನ 10 ದಿನ ಸ್ಪ್ಲಿಟ್ ಮಾಡಿರಿ. ಸಿಲೆಬಸ್ನ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಕೂತ್ಕೊಳ್ರಿ. ಅಷ್ಟೊತ್ತಿಗೆ ಡೇಟ್ದು ಒಂದು ಕ್ಲಾರಿಟಿ ಬಂದಿರುತ್ತೆ. ಆ ಡೇಟ್ ಎಷ್ಟು ದಿನ ಗ್ಯಾಪ್ ಇರುತ್ತೆ ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಿಕೊಂಡು ಇನ್ನೊಂದು ಶಾರ್ಟ್ ಟೈಮ್ ಟೇಬಲ್ ಹಾಕಿರಿ. 100% ಸಕ್ಸಸ್ ಆಗ್ತೀರಾ. ಇದು ಸಕ್ಸಸ್ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಐಡಿಯಾಲಜಿ. ಇದೇ ಐಡಿಯಾಲಜಿಲೇ ಹೋಗಬೇಕು. ಅರ್ಥ ಆಗುತ್ತಲ್ಲ? ಈ ಐಡಿಯಾಲಜಿ ಮಾಡ್ಕೊಳ್ಳಿ. 30 ಡೇಸ್ನ 10 ಡೇಸ್ ಸ್ಪ್ಲಿಟ್ ಅಪ್ ಮಾಡಬೇಕು, ಓದ್ಕೋಬೇಕು. ಅರ್ಥ ಆಗುತ್ತಲ್ಲ? ನಿಮ್ಮ ರಾಯಚೂರಿನವರು ನೀಟಾಗಿ ರಿವಿಷನ್ಸ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟೈಮ್ ಈ ಉಳಿದಿರೋ ಟೈಮಲ್ಲಿ ರಿವಿಷನ್ಸ್ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಚೆನ್ನಾಗಿ ಅಟೆಂಡ್ ಮಾಡ್ಕೊಂಬನ್ನಿ. ಗ್ರಾಹಕರ ಮಹಾಮಂಡಲ 1 ತಿಂಗಳು ಫಸ್ಟ್ 1 ತಿಂಗಳು ಟೈಮ್ ಟೇಬಲ್ ಹಾಕ್ಕೊಂಡು ಅವರು ಇದೇ ಪ್ರೊಸೀಜರೇ ಫಾಲೋ ಮಾಡಿರಿ. ಅರ್ಥ ಆಗುತ್ತಲ್ಲ? ನಿಮಗೆ ಈ ಫೆಬ್ರವರಿ ಎಂಡಿಂಗ್ ಅಷ್ಟರಲ್ಲಿ ಒಂದು ಡೇಟ್ ಒಂದು ಪಿಕ್ಚರ್ ಸಿಕ್ಕಿರುತ್ತೆ. ಮತ್ತೆ ರೀಶೆಡ್ಯೂಲ್ ಮಾಡ್ಕೋಬೇಕು. ಅದು ಏನು ಕೊಟ್ಟಿರ್ತಾರೆ ಡೇಟ್, ಅವ್ರು ಕೊಟ್ಟಿದ್ದು ಫೈನಲ್ ಡೇಟ್ಗೆ ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಶಿಮೂಲ್ನವ್ರು ಕೊಟ್ಟಿದ್ದು ಫೈನಲ್ ಡೇಟ್ಗೆ ನಿಮ್ಗೆ ಎಷ್ಟು ದಿನ ಗ್ಯಾಪ್ ಇದೆ ಇನ್ನೂ ಅಂತ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಅರ್ಥ ಆಗ್ತಲ್ಲ? 1 ತಿಂಗಳೊಳಗಡೆ ಎಲ್ಲ ಸಿಲೆಬಸ್ನ ಮುಗಿಸಿರಿ. ಅದರೊಳಗಡೆ ಏನಾದ್ರು ಎಕ್ಸಾಮ್ ಅನೌನ್ಸ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಅಟೆಂಡ್ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ರೆಡಿ ಇರಬೇಕು. ಸೊ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. 30 ಡೇಸ್ಗೆ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ನೋಡೋಣ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ, ಯಾವಾಗ ಅನೌನ್ಸ್ ಮಾಡ್ತಾರೆ ನನ್ನ ಅವ್ರು ಯಾವಾಗ ಬಿಡ್ತಾರೋ ಆವಾಗಲೇ ಗ್ಯಾರಂಟಿ. ಬಟ್ ಜಾಸ್ತಿ ದಿನ ಟೈಮ್ ಅಂತೂ ಕೊಡೋಲ್ಲ, ಅದಂತೂ ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಟೈಮಿಂಗ್ಸ್ ಕೊಡೋಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು 10 ಅವರ್ಸ್ ವರ್ಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.